ಹಾಯ್ ಫ್ರೆಂಡ್ಸ್, ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1972ರಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಮೊದಲನೆಯ ಚಿತ್ರ ಬಂಗಾರದ ಮನುಷ್ಯ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 2 ವರ್ಷಗಳ ಪ್ರದರ್ಶನವನ್ನು ಕಂಡಿತು. ಎರಡನೆಯ ಚಿತ್ರ ಬಾಳ ಪಂಜರ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಮೂರನೆಯ ಚಿತ್ರ ಬಲೆ ಹುಚ್ಚ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ನಾಲ್ಕನೆಯ ಚಿತ್ರ ನಾಗರ ಹಾವು. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 250 ದಿನಗಳ ಪ್ರದರ್ಶನವನ್ನು ಕಂಡಿತು. ಐದನೆಯ ಚಿತ್ರ ಜಗಮೆಚ್ಚಿದ ಮಗ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಆರನೆಯ ಚಿತ್ರ ನಾರಿ ಮುನಿದರೆ ಮಾರಿ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಏಳನೆಯ ಚಿತ್ರ ಕುಳ್ಳ ಏಜೆಂಟ್ 000. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಎಂಟನೆಯ ಚಿತ್ರ ಸಿಪಾಯಿ ರಾಮು. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಒಂಬತ್ತನೆಯ ಚಿತ್ರ ನಂದ ಗೋಕುಲ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಹತ್ತನೆಯ ಚಿತ್ರ ಕ್ರಾಂತಿವೀರ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಹನ್ನೊಂದನೆಯ ಚಿತ್ರ ಹೃದಯ ಸಂಗಮ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, 1972ರಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.